ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ 9 ಆ್ಯಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್. ಇವತ್ತು ನಾವು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಈ ವಾರದ ಸಿಚುಯೇಷನ್ಗಳಿಗೆ ಸಂಬಂಧಪಟ್ಟಂತೆ ಅರ್ಧನಾರೀಶ್ವರರ ಸಂದೇಶಗಳೇನಿದೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ. ಈಗ ಸದ್ಯದಲ್ಲಿ ನಿಮಗೆ ಮಹಾಶಿವರಾತ್ರಿ ಹಬ್ಬ ಮುಗ್ದಿರೋದ್ರಿಂದ ಅವರ ಒಂದು ಸಂದೇಶಗಳನ್ನೇ ನಾವು ತಗೊಳ್ಳೋಣ. ಓಕೆ, ಅರ್ಧನಾರೀಶ್ವರರು ನಮಗೆ ಈ ವಾರಕ್ಕೆ ಸಂಬಂಧಿಸಿದಂತೆ ಅಂದರೆ ಯೂನಿವರ್ಸಿಗೆ ಸಂಬಂಧಿಸಿದಂತೆ ಯಾವ ಕೆಲವು ಮೆಸೇಜ್ಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್, ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು. ಓಕೆ, ರೀಡಿಂಗ್ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯುವ ಆಪ್ಷನ್, ನಿಮ್ಮ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 2 ದಿನದಿಂದ ವೀಡಿಯೋಸ್ಗಳು ಬರ್ತಾ ಇರಲಿಲ್ಲ. ನಾನು ಕೂಡ ತುಂಬ ಬ್ಯುಸಿ ಇದ್ದಿದ್ದರಿಂದ 2-3 ದಿನ ಆಗಿದೆ ನಾನು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿ. ತುಂಬ ಇಂಪಾರ್ಟೆಂಟ್ ಆದಂತಹ ದಿನ ಮಹಾಶಿವರಾತ್ರಿ ಹಬ್ಬದ ದಿನದಲ್ಲೂ ನಾನು ನಿಮಗೆ ವೀಡಿಯೋಸನ್ನು ಅಪ್ಲೋಡ್ ಮಾಡಿಲ್ಲ. ಮತ್ತು ಮಹಿಳಾ ದಿನಾಚರಣೆ ಬಂದಾಗಲೂ ಕೂಡ ಮಹಿಳೆಯರ ದಿನಕ್ಕೆ ಸಂಬಂಧಪಟ್ಟಂತೆಯೂ ನಾನು ಯಾವುದೇ ರೀತಿಯ ರೀಡಿಂಗನ್ನು ಮಾಡೋದಕ್ಕೆ ಆಗಲಿಲ್ಲ. ನಾನು ತುಂಬ ಬ್ಯುಸಿ ಇದ್ದಿದ್ದರಿಂದ ಹಬ್ಬಗಳ ಟೈಮಿನಲ್ಲಿ ಸ್ವಲ್ಪ ಬ್ಯುಸಿ ಆಗ್ತೀವಿ. ಅದಕ್ಕೆ ವೀಡಿಯೋಸ್ಗಳನ್ನು ನಾವು ಅಪ್ಲೋಡ್ ಮಾಡೋಕ್ಕೆ ಆಗಿರೋದಿಲ್ಲ. ಅದಕ್ಕೆ ನಾನು ಸಾರಿಯನ್ನು ಕೇಳ್ತಾ ಈ ವಾರಕ್ಕೆ ಸಂಬಂಧಪಟ್ಟಂತಹ ಸಂದೇಶಗಳನ್ನು ತಗೊಳ್ಳೋಣ. ಓಕೆ, ನಿಮಗೆ 2 ಆಪ್ಷನ್ಗಳು ಬಂದಿದೆ. ತುಂಬ ಅಟ್ರಾಕ್ಟಿವ್ ಆದಂತಹ 2 ಆಪ್ಷನ್ಗಳು ಮತ್ತು ಅರ್ಧನಾರೀಶ್ವರಿಗೆ ಸಂಬಂಧಪಟ್ಟಂತಹ ಆಪ್ಷನ್ಗಳೇ ಆಗಿರುತ್ತೆ. ಮೊದಲನೇ ಆಪ್ಷನ್ ಅಂದರೆ ರುದ್ರಾಕ್ಷಿ ಮಾಲಾವನ್ನು ನಿಮಗೆ ಕೊಟ್ಟಿದ್ದೀನಿ. ರುದ್ರಾಕ್ಷಿ ಮಾಲೆ ಇರುವಂತಹ ಒಂದು ಆಪ್ಷನನ್ನು ನಿಮಗೋಸ್ಕರ ಕೊಟ್ಟಿದ್ದೇನೆ. ಅದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಅಲ್ಲಿ ಈಶ್ವರ ಇದ್ದಾರೆ, ತ್ರಿಶೂಲ ಇದೆ, ಡಮರು ಇದೆ, ನಂದಿ, ಮೇಯ್ನ್ ಆಗಿ ಅವರ ಈಶ್ವರನ ವಾಹನ ಆದಂತಹ ನಂದಿ ಇದ್ದಾರೆ, ಲಿಂಗ ಇದೆ, ಸರ್ಪ ಇದೆ ಮತ್ತು ಈಶ್ವರರು ಕೂಡ ಇದ್ದಾರೆ. ಬಾಲ ಈಶ್ವರ ನಂದಿಯ ಮೇಲೆ ನಿಂತಿರುವಂತಹ ಒಂದು ಇಮೇಜ್ ಕೂಡ ನಿಮಗೆ ಇದೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಪಾಯಿಂಟ್ ನಂಬರ್ 2 ಆಗಿರುತ್ತೆ. ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನಿಂದ ಆಯ್ಕೆಯನ್ನು ಮಾಡ್ಕೊಳ್ಳಿ. ನಿಮಗೆ ಯಾವುದು ತುಂಬ ಅಟ್ರಾಕ್ಟ್ ಆಗ್ತಾ ಇರುತ್ತೋ, ನಮಗೆ ರುದ್ರಾಕ್ಷಿ ಮಾಲೆ ನಮಗೆ ತುಂಬ ಅಟ್ರಾಕ್ಟ್ ಆಗ್ತಾ ಇದೆ ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ, ಈಶ್ವರನಿಗೆ ಸಂಬಂಧಪಟ್ಟಂತಹ ಎಲ್ಲವೂ ಕೂಡ ಈ 2ನೇ ಇಮೇಜ್ನಲ್ಲಿದೆ, ಈ ಜೊತೆಗೆ ಈ ಬಾಲ ಈಶ್ವರನ ರೂಪದಲ್ಲಿಯೂ ಇದ್ದಾರೆ ಅನ್ನೋದು ನಿಮ್ಗೆ ಏನಾದರೂ ಅಟ್ರಾಕ್ಟ್ ಆದರೆ ನೀವು ಅದನ್ನು ಪಾಯಿಂಟ್ ನಂಬರ್ 2 ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಮಾತ್ರ ಬಹಳ ಕಾನ್ಸಂಟ್ರೇಷನನ್ನು ಮಾಡಿ. ನಿಮ್ಮ ಸಿಚುಯೇಷನ್ಸ್ಗಳು ಎಷ್ಟೇ ಕಷ್ಟದ ಸಂದರ್ಭದಲ್ಲಿ ಇದ್ರೂ ಕೂಡ, ಅಥವಾ ಈ ವಾರಕ್ಕೆ ಬರುವಂತಹ ಸಿಚುಯೇಷನ್ಸ್ಗಳು ಯಾವುದಿರಬಹುದು, ಅದಕ್ಕೆ ನೀವು ಯಾವ ರೀತಿಯ ಮುಂದುವರಿಕೆಗಳನ್ನು ಮಾಡ್ಕೋಬೇಕು ಅಥವಾ ಯಾವುದೇ ಹೆಜ್ಜೆಗಳನ್ನು ಮುಂದೆ ಇಡುವಾಗ ಎಷ್ಟು ಒಂದು ರೀತಿಯ ಯೋಚನೆಗಳನ್ನು ಮಾಡಿ ಹೆಜ್ಜೆಗಳನ್ನು ಇಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೈಡೆನ್ಸನ್ನು ಅರ್ಧನಾರೀಶ್ವರ ಕಾರ್ಡಿನಲ್ಲಿಯೇ ಕೊಡ್ತಾರೆ. ಓಕೆ, ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತಿ ಪಾಯಿನ ಟೈಮಿಂಗ್ಸನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ. ನೀವು ಯಾವ ಪಾಯಿನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪಾಯಿನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದು. ರೀಡಿಂಗ್ ಶುರು ಮಾಡೋಣ. ಓಕೆ, ಲೆಟ್ ಸ್ಟಾರ್ಟ್. ಪಾಯಿಂಟ್ ನಂಬರ್ 1, ರುದ್ರಾಕ್ಷಿ ಮಾಲನ್ನು ಯಾರೆಲ್ಲ ಸೆಲೆಕ್ಟನ್ನು ಮಾಡ್ಕೊಂಡಿದ್ದಾರೋ ಅವರಿಗೆ ಯಾವ ಗೈಡೆನ್ಸ್, ಮೈನ್ ಗೈಡೆನ್ಸ್ ಆಗಿ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡಬೇಡ. ವೆರಿ ಗುಡ್. ನಿಮಗೆ ಕೊಟ್ಟಿರುವಂತಹ ಮೊದಲನೇ ಕಾರ್ಡ್ ಯಾವುದಪ್ಪ ಅಂದರೆ ಥರ್ಡ್ ಐ ಚಕ್ರವನ್ನು ಕೊಟ್ಟಿದ್ದಾರೆ. ಕನೆಕ್ಟ್ ವಿತ್ ಡಿವೈನ್ ಗೈಡೆನ್ಸ್. ಕನೆಕ್ಟ್ ಆಗಿ ಡಿವೈನು ನಿಮಗೆ ದೇವತೆಗಳು ನಿಮಗೆ ಗೈಡೆನ್ಸನ್ನು ನಿಮ್ಮ ಅಂತರಾತ್ಮದ ಮೂಲಕ ಆಗಲಿ ಅಥವಾ ಕೆಲವು ಸಂದೇಶಗಳನ್ನು ನಿಮ್ಮ ಲೈಫಿನಲ್ಲಿ ಕೊಡೋದ್ರ ಮೂಲಕ ಆಗಲಿ ನಿಮಗೆ ಸಂದೇಶಗಳು ಖಂಡಿತವಾಗಿಯೂ ಸಿಗ್ತಾ ಇರುತ್ತೆ ಅಥವಾ ಗೈಡೆನ್ಸ್ಗಳು ಸಿಗ್ತಾ ಇರುತ್ತೆ. ಅದನ್ನು ಗಮನಿಸ್ಕೊಳ್ಳಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ನಮ್ಮ ಅಂತರಾತ್ಮದ ಕಣ್ಣುಗಳನ್ನು ತೆರೆಯೋದ್ರ ಮೂಲಕ ಮುಕ್ಕಣ್ಣು, ಥರ್ಡ್ ಐ ಚಕ್ರವನ್ನು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ 3ನೇ ಕಣ್ಣು ಅಂದರೆ ಏನು, ನಮಗಂತೂ 2 ಕಣ್ಣಿರೋದು, 3ನೇ ಕಣ್ಣು ನಮ್ಗೆ ಎಲ್ಲಿದೆ. ಆದರೆ ಥರ್ಡ್ ಐ ಚಕ್ರ ಅಂತ ಏನು ಹಣೆಯ ಮಧ್ಯಭಾಗದಲ್ಲಿ ಇರುತ್ತಲ್ಲ ಆ ಚಕ್ರವನ್ನು ಓಪನ್ ಮಾಡೋದು, ಅದನ್ನು ಕಾನ್ಸಂಟ್ರೇಷನಿಂದ ಮೆಡಿಟೇಷನ್ಸ್ ಮಾಡೋದ್ರ ಮೂಲಕ ನಿಮ್ಮ ಸಿಚುಯೇಷನ್ಸ್ಗಳಲ್ಲಿ ಯಾವುದು ಗೈಡೆನ್ಸ್ ಸಿಗ್ತಾ ಇದೆ ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ಗಮನವಿಟ್ಟು ನೋಡಿದ್ರೆ ನಿಮಗೆ
ಆ ಸಿಚುಯೇಷನ್ಸ್ಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಖಂಡಿತವಾಗಿಯೂ ಗೊತ್ತಾಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಕೆಲವೊಂದು ಗೊಂದಲದ ಸಿಚುಯೇಷನ್ ಇರ್ಬೋದು, ಅಥವಾ ಯಾವುದೋ ಒಂದು ಕೆಲಸಗಳನ್ನು ಮಾಡೋದಕ್ಕೆ ನಿಮಗೆ ಕಷ್ಟ ಆಗ್ತಾ ಇರಬಹುದು, ಅಥವಾ ಯಾವುದೋ ಒಂದು ವ್ಯಕ್ತಿಯ ಬಗ್ಗೆ ಡಿಸಿಷನ್ಸನ್ನು ತಗೊಳ್ಳೋದು ಕಷ್ಟ ಆಗ್ತಾ ಇರ್ಬೋದು, ಅಥವಾ ಸಿಚುಯೇಷನ್ಸ್ಗಳಲ್ಲಿ ಡಿಸಿಷನ್ಸನ್ನು ತಗೊಳ್ಳೋದು ಕಷ್ಟ ಆಗ್ತಾ ಇರ್ಬೋದು. ಅಂತಹ ಸಂದರ್ಭದಲ್ಲಿ ಕರೆಕ್ಟಾಗಿ ಮೆಡಿಟೇಷನ್ಸನ್ನು ಮಾಡಿ ನೀವು ಡಿವೈನ್ಗಳು ಕೊಡುವಂತಹ ಅಥವಾ ದೇವತೆಗಳು ಕೊಡುವಂತಹ ಸಂದೇಶಗಳನ್ನು ನೀವು ಗಮನಿಸಿದರೆ ಖಂಡಿತವಾಗಿಯೂ ನೀವು ಯಾವುದೇ ಕಷ್ಟದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿದ್ರೂ ಕೂಡ ಖಂಡಿತ ನೀವು ಆಚೆ ಬರಬಹುದು ಅನ್ನುವಂತಹ ಮೆಸೇಜನ್ನು ಮೇನ್ ಮೆಸೇಜ್ ಆಗಿ ಮೊದಲನೇ ಶಫ್ಲಿಂಗ್ ಕಾರ್ಡಿನಲ್ಲಿ ಪಾಯಿಂಟ್ ನಂಬರ್ 1 ಅವರಿಗೆ ಕೊಡ್ತಾ ಇದ್ದಾರೆ. ಗೋ ಟು ದ ನೆಕ್ಸ್ಟ್ ಕಾರ್ಡ್ ಯಾವ್ದು ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ವೆರಿ ಗುಡ್. ಎರಡನೇ ಶಫ್ಲಿಂಗ್ ಕಾರ್ಡ್ ಏನು ಕೊಡ್ತಾ ಇದ್ದಾರೆ, ಭೈರವ್ ಅನ್ನುವಂತಹ ಕಾರ್ಡು ಬರ್ತಾ ಇದೆ. ಕಾಣಿಸ್ತಾ ಇದೆಯಾ? ಓಕೆ, ಸೊ ಭೈರವ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಅಂದರೆ ನಿಮ್ಮ ಸಿಚುಯೇಷನ್ಸ್ಗಳಲ್ಲಿ ಏನಾದರೂ ಭಯಗಳು ಇದ್ದರೆ, ಅಥವಾ ಈ ವಾರದಲ್ಲಿ ಯಾವುದೋ ವಿಚಾರಕ್ಕೆ ನೀವು ಭಯ ಪಡ್ತಾ ಇದ್ದರೆ ಭೈರವನ ಪೂಜೆಯನ್ನು ನೀವು ಮಾಡಬೇಕಾಗತ್ತೆ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಬಿಕಾಸ್ ಕೆಲವೊಂದು ವಿಚಾರಗಳು ನಿಮಗೆ ಅರ್ಥ ಆಗದೇ ಇರುವಂತಹ ಸಿಚುಯೇಷನ್ಗಳು ಕೂಡ ಈ ವಾರದಲ್ಲಿ ಬರುವಂತಹ ಸಾಧ್ಯತೆಗಳಿರುತ್ತೆ. ಅಂದರೆ ಸಿಚುಯೇಷನ್ಸ್ಗಳನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳಕ್ಕಾಗಲ್ಲ, ವಿಚಾರಗಳ ಬಗ್ಗೆ ಮಾಹಿತಿಗಳು ಕರೆಕ್ಟಾಗಿ ಗೊತ್ತಾಗಲ್ಲ, ಏನೋ ಒಂದು ರೀತಿಯ ಭಯಗಳು ನಿಮ್ಮಲ್ಲಿ ಇದ್ದಾಗ ಆ ಭಯಗಳಿಂದ ಆಚೆ ಬರಬೇಕು ಅಂದರೆ ನೀವು ಭೈರವನ ಪೂಜೆಯನ್ನು ಮಾಡಬೇಕಾಗತ್ತೆ, ಭೈರವರ ಧ್ಯಾನವನ್ನು ಮಾಡಬೇಕಾಗತ್ತೆ. ಆಗ ನೀವು ಯಾವುದೇ ಸಿಚುಯೇಷನ್ಸ್ಗಳಿಂದಲೂ ಕೂಡ ಆಚೆ ಬರೋದಕ್ಕೆ ಸಾಧ್ಯ ಆಗತ್ತೆ, ಅಥವಾ ಭಯಗಳಿಂದ ಆಚೆ ಬರೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಕಾರ್ಡ್ ಸ್ಪಿರಿಟ್. ವೆರಿ ಗುಡ್. ಸೊ ನೆಕ್ಸ್ಟ್ ಕಾರ್ಡಿನಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ, ಓವರ್ ಬರ್ನ್ಡ್, ಸೇ ನೋ ಆ್ಯಂಡ್ ರಿಲೀಸ್ ಬರ್ಡನ್. ಸೊ ಏನು ಹೇಳ್ತಾ ಇದ್ದಾರೆ, ನಿಮಗೆ ಒಂದು ಸಿಚುಯೇಷನ್ಸ್ಗಳಲ್ಲಿ ತುಂಬ ಬರ್ಡನ್ ಆಗ್ತಾ ಇದೆ, ಅಯ್ಯೋ ಆಗದೇ ಇಲ್ಲಪ್ಪ, ಏನಪ್ಪ ಇದು ನನಗೆ ಅರ್ಥನೇ ಆಗ್ತಾ ಇಲ್ವಲ್ಲ ಅನ್ನುವಂತಹ ಸಿಚುಯೇಷನ್ಸ್ಗಳೇನಾದರೂ ಬಂದರೆ, ಅದು ಯಾವುದೇ ಸಿಚುಯೇಷನ್ಸ್ ಇದ್ರೂ ಕೂಡ ಬರ್ಡನ್ಗಳಿಂದ ಆಚೆ ಬರೋದಕ್ಕೆ ಒಂದೇ ದಾರಿ, ಸೇ ನೋ. ಅಷ್ಟೇ, ಹೇಳಿಬಿಡಿ ಆಗಲ್ಲ, ಇದು ಸಾಧ್ಯ ಇಲ್ಲ ಅನ್ನುವಂತಹ ಒಂದು ವರ್ಡನ್ನು ಹೇಳಿ ಬರ್ಡನಿಂದ ಆಚೆ ಬರೋದು ಬದಲು ಯಾಕಷ್ಟು ಒದ್ದಾಡ್ತೀರಾ? ಒದ್ದಾಡುವಂತಹ ಅವಶ್ಯಕತೆ ಇಲ್ಲ. ಯಾವುದೇ ಸಿಚುಯೇಷನ್ಸಲ್ಲಿ ನಮಗೆ ತುಂಬ ಬರ್ಡನ್ ಆಗ್ತಾ ಇದೆ, ಗೊಂದಲ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ, ಯಾವುದೋ ಒಂದು ವ್ಯಕ್ತಿಯಿಂದ ಯಾವುದೋ ಒಂದು ಸಿಚುಯೇಷನ್ಸಿಂದ ತುಂಬ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ ಅಂದರೆ ಅದರಿಂದ ಆಚೆ ಬರುವಂತಹ ಪ್ರಯತ್ನ ಮಾಡಬೇಕು. ಆಚೆ ಬರುವಂತಹ ಪ್ರಯತ್ನ ಮಾಡಬೇಕು ಅಂದರೆ ಏನು ಮಾಡಬೇಕಾಗತ್ತೆ, ನೀವು ಪಾಯಿಂಟ್ ನಂಬರ್ 1 ಅವರು ನಿರ್ದಾಕ್ಷಿಣ್ಯವಾದಂತಹ ತೀರ್ಪನ್ನು ಕೊಡಬೇಕಾಗತ್ತೆ. ನಿಮ್ಮ ಸಿಚುಯೇಷನ್ಸಲ್ಲಿ ಈ ವಾರದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕೆಲವೊಬ್ಬರಿಗೆ ಅಥವಾ ಕೆಲವು ಸಿಚುಯೇಷನ್ಸ್ಗಳಿಗೆ ನೋ ಅನ್ನುವಂತಹ ಆನ್ಸರೇ ತುಂಬ ಪ್ರಮುಖ ಆಗಿರುತ್ತೆ. ಎಸ್ ಅನ್ನೋದು, ಅಥವಾ ಯಾವುದೇ ವಿಚಾರಗಳನ್ನು ಮಾತಾಡದೆ ಅರ್ಧಂಬರ್ಧ ಮಾತಾಡೋದು, ಈ ವಿಚಾರಗಳಿಂದ ನಿಮಗೆ ಸಮಸ್ಯೆಗಳು ಜಾಸ್ತಿ ಆಗತ್ತೆ ಹೊರತು ಕಡಿಮೆ ಅಂತೂ ಖಂಡಿತವಾಗಿಯೂ ಆಗೋದಿಲ್ಲ, ಅದು ನಿಮಗೆ ಬರ್ಡನ್ ಆಗ್ತಾ ಹೋಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಸಿಚುಯೇಷನ್ಸ್ಗಳನ್ನು ಹ್ಯಾಂಡಲ್ ಮಾಡಬೇಕಂದ್ರೆ ನಿರ್ದಾಕ್ಷಿಣ್ಯವಾಗಿ ಸೇ ನೋ, ಆಗೋದಿಲ್ಲ ಅಂತ ಹೇಳಿ ಕಷ್ಟದಿಂದ ಆಚೆ ಬರುವಂತಹ ಪ್ರಯತ್ನವನ್ನು ನೀವು ಈ ವಾರದಲ್ಲಿ ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಈ ವಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಅಂತರಾತ್ಮದ ಮೂಲಕ ಕೆಲವೊಂದು ಸಿಚುಯೇಷನ್ಸ್ಗಳಲ್ಲಿ ಕೆಲವೊಂದು ರೀತಿಯ ಸನ್ನೆ ಸೂಚನೆಗಳನ್ನು ಅಥವಾ ಸಂಕೇತಗಳನ್ನು ಕೊಡೋದ್ರ ಮೂಲಕ ನಿಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ತಾ ಇರ್ತೀವಿ. ಅದನ್ನು ಮೊದಲು ಗಮನಿಸಿ. ನೆಕ್ಸ್ಟು ತುಂಬ ವಿಚಾರಗಳಲ್ಲಿ ನೀವು ಭಯ ಪಡ್ತಾ ಇರ್ತೀರ, ಆ ಭಯವನ್ನು
ಬಿಡೋದಕ್ಕೆ ಅಥವಾ ಭಯದಿಂದ ಆಚೆ ಬರೋದಕ್ಕೆ ಭೈರವನನ್ನು ನೆನಪಿಸ್ಕೊಳ್ಳಿ. ಅವರ ಧ್ಯಾನವನ್ನು ಮಾಡೋದ್ರಿಂದ ನಿಮಗೆ ಖಂಡಿತವಾಗಿಯೂ ಭಯದಿಂದ ಆಚೆ ಬರೋದಕ್ಕೆ ಸಾಧ್ಯ ಇದೆ. ಮತ್ತು ಓವರ್ ಬರ್ಡನ್ ಆಗುವಂತಹ ಅಥವಾ ಸಮಸ್ಯೆಗಳನ್ನು ಕೊಡುವಂತಹ, ನೋವುಗಳನ್ನು ಕೊಡುವಂತಹ, ಅಥವಾ ಇದು ಸಾಧ್ಯವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಗಳು ಇದ್ದಾಗ ನಿರ್ದಾಕ್ಷಿಣ್ಯವಾಗಿ ಇದು ಸಾಧ್ಯವೇ ಇಲ್ಲ ಅನ್ನುವಂತಹ ಉತ್ತರಗಳನ್ನು ಕೊಟ್ಟು ಸಿಚುವೇಶನ್ಗಳಿಂದ ಆಚೆ ಬನ್ನಿ ಅನ್ನುವಂತಹ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ಇದಿಷ್ಟು ಫೈಲ್ ನಂಬರ್ 1 ಅವರ ಈ ವಾರದ ಅರ್ಧನಾರೀಶ್ವರರ ಸಂದೇಶ ಆಗಿರುತ್ತೆ. ಈ ತರಹದ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ 2. ಓಕೆ, ಸೊ ಫೈಲ್ ನಂಬರ್ 2 ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರಾ, ಅದು ಈಶ್ವರರಿಗೆ ಸಂಬಂಧಪಟ್ಟಂತಹ ಎಲ್ಲವೂ ಇದೆ ಅದರಲ್ಲಿ. ಓಕೆ, ನಂದಿ ಇದ್ದಾರೆ, ಲಿಂಗ ಇದೆ, ಸರ್ಪ ಇದೆ, ಈಶ್ವರರು ಬಾಲ ರೂಪದಲ್ಲಿ ಇರುವಂಥದ್ದು, ಬಾಲ ಈಶ್ವರನಾಗಿ ನಂದಿಯ ಮೇಲೆ ನಿಂತಿರುವಂತಹದ್ದು, ತ್ರಿಶೂಲ ಇದೆ, ಡಮರು ಇದೆ, ಎಲ್ಲವೂ ಕೂಡ ಇದೆ ಅದರಲ್ಲಿ, ಆ ಇಮೇಜ್ನಲ್ಲಿ. ಸೊ ಅಂತಹ ಒಂದು ಪವರ್ಫುಲ್ ಆದಂತಹ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಎಲ್ಲರಿಗೂ ಕೂಡ ಇದು ರೀಡಿಂಗ್ ಅನ್ವಯ ಆಗತ್ತೆ. ಸೊ ಫೈಲ್ ನಂಬರ್ 2 ಅವರ ರೀಡಿಂಗ್ ಅನ್ನು ಕೊಡಿ ಸ್ಪಿರಿಟ್ಸ್. ಐ ರಿಕ್ವೆಸ್ಟ್ ಯು ಸ್ಪಿರಿಟ್ಸ್. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2 ಅವರಿಗೆ ಮೊದಲನೇ ಕಾರ್ಡ್ ಬಂದಿರುವಂತಹದ್ದು ಶಫ್ಲಿಂಗ್ ಕಾರ್ಡ್. ಯಾವುದು ಓಂ ಅನ್ನುವಂತಹ ಒಂದು ಶಫ್ಲಿಂಗ್ ಕಾರ್ಡ್ ಬಂದಿದೆ. ಡಿವೈನ್ ವಿಸ್ಡಮ್, ಲಿಸನ್ ಟು ಯುವರ್ ಇನ್ನರ್ ವಾಯ್ಸ್ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈ ಓಂ ಅನ್ನುವಂತಹ ಈ ಒಂದು ಸೌಂಡಿನಲ್ಲಿ ತುಂಬ ಪವರ್ಫುಲ್ ಇದೆ. ನೀವು ಲಿಸನ್ ಮಾಡಿ ಈ ಒಂದು ಓಂ ಅನ್ನುವಂತಹ ಒಂದು ಶಬ್ದವನ್ನು, ಒಂದು ಮಂತ್ರವನ್ನು, ಒಂದು ಅಮೂಲ್ಯವಾದಂತಹ ಒಂದು ಸೌಂಡನ್ನು ಕೇಳೋದ್ರಿಂದ ನಿಮಗೆ ಎಷ್ಟೋ ವಿಚಾರಗಳು ನಿಮಗೆ ಗೊತ್ತಾಗತ್ತೆ. ಸ್ವಲ್ಪ ಮೆಡಿಟೇಷನ್ಸನ್ನು ಮಾಡಿ, ಡಿವೈನ್ ವಿಸ್ಡಮಿನ ಕಡೆಗೆ ಗಮನವನ್ನು ಕೊಡಿ. ಯಾವಾಗ ನಿಮ್ಮ ಮನಸ್ಸನ್ನು ಕಾನ್ಸಂಟ್ರೇಷನ್ಸನ್ನು ಮಾಡ್ತಿರೋ ಆಗ ನಿಮ್ಮ ಅಂತರಾತ್ಮ ಕೆಲವೊಂದು ವಿಚಾರಗಳಿಗೆ ಉತ್ತರವನ್ನು ಕೊಡ್ತಾ ಇರುತ್ತೆ. ಅದನ್ನು ಗಮನಿಸಿ. ಓಕೆ, ಲೈಟ್ ಯುವರ್ ಪಾತ್. ಯಾವುದೋ ಒಂದು ವಿಚಾರದಲ್ಲಿ ಒದ್ದಾಡಿ ನನಗೆ ದಾರಿ ಗೊತ್ತಾಗ್ತಾ ಇಲ್ವಲ್ಲ ಅನ್ನುವಂತಹ ಕೆಲವು ಸಂದರ್ಭಗಳು ಫೈಲ್ ನಂಬರ್ 2 ಅವರಿಗೆ ಇದೆ. ಅಯ್ಯೋ, ಯಾವ ದಾರಿಯಲ್ಲಿ ಹೋಗೋದು, ಹೇಗೆ ಹೋಗೋದು, ಇದರ ಅನುಭವವೇ ಇಲ್ವಲ್ಲ, ನನಗೇನೂ ಗೊತ್ತಿಲ್ವಲ್ಲ ಅನ್ನುವಂತಹ ಒಂದು ಸಂದರ್ಭದಲ್ಲಿ ನೀವೇನಾದರೂ ಇದ್ದರೆ ಖಂಡಿತವಾಗಿಯೂ ಓಂ ಅನ್ನುವಂತಹ ಒಂದು ಶಬ್ದವನ್ನು ಕೇಳಿಸ್ಕೊಳ್ಳಿ. ಆ ಒಂದು ಶಬ್ದದಲ್ಲಿ ಭಾಳಷ್ಟು ಪವರ್ಫುಲ್ ಇದೆ. ಆ ಶಬ್ದವನ್ನು ಕೇಳಿಸ್ಕೊಳ್ಳೋದ್ರ ಮೂಲಕ ಒಂದು ರೀತಿಯ ಮನಸ್ಸನ್ನು ಪ್ರಶಾಂತತೆಗೆ ತಗೊಂಬನ್ನಿ. ಯಾವಾಗ ನಿಮ್ಮ ಮನಸ್ಸನ್ನು, ನಿಮ್ಮ ಮೈಂಡನ್ನು, ನಿಮ್ಮ ಒಂದು ರೀತಿಯ ಗೊಂದಲಗಳಿಂದ ಆಚೆ ಬರೋದಕ್ಕೆ ಈ ಒಂದು ಶಬ್ದ, ಈ ಒಂದು ಮಂತ್ರ ತುಂಬ ನಿಮಗೆ ಎಫೆಕ್ಟ್ ಆಗುತ್ತೆ. ಅಂದರೆ ತುಂಬ ಪಾಸಿಟಿವ್ ಅನ್ನುವಂತಹ ಎಫೆಕ್ಟ್ಸನ್ನು ಕೊಡುತ್ತೆ, ರಿಸಲ್ಟ್ಸನ್ನು ಕೊಡುತ್ತೆ. ಯಾವಾಗ ಆ ರಿಸಲ್ಟ್ಸ್ ಬರುತ್ತೋ ಆಗ ನಿಮ್ಮ ಸಂದರ್ಭಕ್ಕೆ ಒಂದು ಅಂತರಾತ್ಮದ ಮೂಲಕ ಒಂದು ಬೆಳಕು ಬರುತ್ತೆ. ಒಂದು ರೀತಿಯ ಬೆಳಕಿನಲ್ಲಿ ಆ ಒಂದು ದಾರಿಯೂ ಕೂಡ ಕಾಣುತ್ತೆ. ಆ ದಾರಿ ನಿಮ್ಮಿಂದ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ಆದರೆ ಡಿವೈನ್ ವಿಸ್ಡಮಿನ ಕಡೆಗೆ ಗಮನವನ್ನು ಕೊಡಿ. ಯಾವಾಗ ನಾವು ದೇವರುಗಳನ್ನು ನಂಬೋದಕ್ಕೆ ಶುರು ಮಾಡ್ತೀವೋ, ದೇವರ ಧ್ಯಾನವನ್ನು ಮಾಡೋದಕ್ಕೆ ಶುರು ಮಾಡ್ತೀವೋ, ಯಾವಾಗ ದೇವರನ್ನು ಯಾವಾಗಲೂ ಕೂಡ ಪ್ರೇಯನ್ನು ಮಾಡ್ತಿರ್ತೀವೋ ಅಂತಹ ಸಂದರ್ಭದಲ್ಲಿ ಯಾವುದೇ ಅನುಭವ ಇಲ್ಲದೇ ಇದ್ದರೂ, ಯಾವುದೇ ವಿಚಾರ ಗೊತ್ತಿಲ್ಲದೆ ಇದ್ದರೂ, ಯಾವುದೇ ರೀತಿಯ ಗೊಂದಲಗಳು ಇದ್ದರೂ, ಸಮಸ್ಯೆಗಳು ಇದ್ರೂ ಕೂಡ ಅದಕ್ಕೊಂದು ದಾರಿಯನ್ನು ಖಂಡಿತವಾಗಿಯೂ ಈ ಅರ್ಧನಾರೀಶ್ವರ ನಿಮಗೆ ದಾರಿಯನ್ನು ಖಂಡಿತ ತೋರಿಸ್ತಾರೆ. ನೀವು ಅದನ್ನು ನಂಬಿ ಮುಂದೆ ಹೋಗಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಅಂತರಾತ್ಮದ ಮೂಲಕ ಕೆಲವು ಸಂದೇಶಗಳು ಸಿಗುವ ಮೂಲಕ ನಿಮಗೆ ದಾರಿ ಅನ್ನೋದು ಸಿಗತ್ತೆ ಅನ್ನೋದು ಇದರ ಅರ್ಥ. ನೆಕ್ಸ್ಟ್ ಸ್ಪಿರಿಟ್, ವೆರಿ ಗುಡ್. ನೆಕ್ಸ್ಟ್ ಶಫಲಿಂಗ್ ಕಾರ್ಡಿನಲ್ಲಿ ಬಂದಿರುವಂತಹದ್ದು ಯಾವುದು? ಮೌಂಟೇನ್ಸ್, ಫೈಂಡ್ ರಿಲ್ಯಾಕ್ಸೇಷನ್ ಆ್ಯಂಡ್ ರೆಸಲ್ಯೂಷನ್. ಮೌಂಟೇನ್
ಮೌಂಟೇನ್ಸ್, ಬೆಟ್ಟ ಗುಡ್ಡಗಳು, ಕಲ್ಲು ಮುಳ್ಳುಗಳು ಇದ್ದೇ ಇರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಅನ್ನೋದು ಖಂಡಿತ ಇರುತ್ತೆ. ನಾವು ನೋಡಿದಾಗ ಅದು ಒಂದು ಬೆಟ್ಟದ ಆಕಾರದಲ್ಲಿ ನಮಗೆ ಸಮಸ್ಯೆಗಳು ಕಾಣಿಸುತ್ತೆ. ನೋಡಿದ ತಕ್ಷಣ ಅಥವಾ ಆ ಸಿಚುವೇಶನ್ಸ್ ಬಂದ ತಕ್ಷಣ ನಮಗೇನನ್ಸುತ್ತೆ ಅಂದರೆ ಒಂದು ಬೆಟ್ಟದ ಆಕಾರದಲ್ಲಿ ನನಗೆ ಸಮಸ್ಯೆ ಬಂದಿದೆ, ಕಷ್ಟ ಬಂದಿದೆ, ನೋವು ಬಂದಿದೆ, ಸಂಕಟ ಬಂದಿದೆ ಅನ್ನುವಂತಹ ಒಂದು ಮನಸ್ಥಿತಿಗೆ ಬಂದುಬಿಡ್ತೀವಿ. ಆದರೆ ನಿಧಾನವಾಗಿ ಪ್ರಶಾಂತವಾಗಿ ಕೂತ್ಕೊಳ್ಳಿ. ಆ ಒಂದು ಮೌಂಟೇನ್ಸ್ ಅಂತ ಏನು ಹೇಳ್ತೀವಿ, ಒಂದು ಬೆಟ್ಟ, ಬಹಳ ದೊಡ್ಡದಾದಂತಹ ಆಕಾರದಲ್ಲಿ ಕಾಣುವಂತಹ ಸಮಸ್ಯೆಯನ್ನು ನೋಡಿ, ಕರೆಕ್ಟಾಗಿ ನೋಡಿ. ಭಯ ಪಡೋದಕ್ಕಿಂತ, ನೋವನ್ನು ಪಡೋದಕ್ಕಿಂತ, ಅಳೋದಕ್ಕಿಂತ, ಸಂಕಟ ಪಡೋದಕ್ಕಿಂತ ಆ ಸಮಸ್ಯೆಯನ್ನು ಕಣ್ಣಿಟ್ಟು ನೋಡಿ, ಗಮನವಿಟ್ಟು ನೋಡಿ, ಮನಸ್ಸಿಟ್ಟು ನೋಡಿ, ಅಂತರಾತ್ಮದಿಂದ ನೋಡಿ. ಯಾವಾಗ ನೀವು ಆ ಸಮಸ್ಯೆಯನ್ನು ಅಥವಾ ಆ ಸಿಚುವೇಶನ್ಸನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡ್ತಿರೋ ಆಗ ನಿಮಗೆ ಒಂದು ಕ್ರಾಂತಿಯೇ ನಡೆಯುತ್ತೆ. ಹೇಗೆ ಇದರಿಂದ ಆಚೆ ಬರೋದು, ಕಷ್ಟದಿಂದ ನಾನು ಹೇಗೆ ಆಚೆ ಬರೋದು ಅನ್ನೋದಕ್ಕೆ ಖಂಡಿತವಾಗಿಯೂ ಒಂದು ದಾರಿ ಸಿಗುತ್ತೆ. ಬಟ್ ರಿಲ್ಯಾಕ್ಸೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೋಬೇಕು, ಮೈಂಡನ್ನು ಪ್ರಶಾಂತವಾಗಿ ಇಟ್ಕೊಬೇಕು. ಗೊಂದಲದಲ್ಲಿ, ಸಂಕಟದಲ್ಲಿ, ಅಸಮಾಧಾನದಲ್ಲಿ, ನೋವಿನಲ್ಲಿ ಸಮಸ್ಯೆಯನ್ನು ನೋಡಿದರೆ ಅದು ಬೆಟ್ಟದಾಕಾರದಲ್ಲಿಯೇ ಕಾಣುವಂತಹದ್ದು. ಆದರೆ ಎಂತಹ ಸಮಸ್ಯೆ ನಿಮ್ಮ ಎದುರಿಗೆ ಇದ್ರೂ ಕೂಡ ಅದನ್ನು ಹೆದರಿಸಿ ನಿಲ್ತೀನಿ, ಅದನ್ನು ನೋಡ್ತೀನಿ, ಅದನ್ನು ಬಿಟ್ಟು ಓಡೋಗಲ್ಲ ಅನ್ನುವಂತಹ ಮನಸ್ಥಿತಿ ಯಾವಾಗ ಯಾರು ಬೆಳೆಸ್ಕೋತಾರೋ ಯೂನಿವರ್ಸಿನಲ್ಲಿ, ಅವರು ಪ್ರತಿಯೊಬ್ಬರು ಕೂಡ ಅವರ ಸಮಸ್ಯೆಯಿಂದ ಬಹಳ ಈಸಿಯಾಗಿ ಆಚೆ ಬರೋದಕ್ಕೆ ಸಾಧ್ಯ ಖಂಡಿತ ಇದೆ. ಆದರೆ ಯೂನಿವರ್ಸಿನಲ್ಲಿ ಕೆಲವೊಬ್ಬರು ಏನು ಮಾಡ್ತಾನೆ ಅಂದರೆ, ಸಮಸ್ಯೆ ಚಿಕ್ಕದೋ ದೊಡ್ಡದೋ ಅದು ಯಾವುದೇ ಆಗಿರಲಿ ಸಮಸ್ಯೆಯೇ ಬರಬಾರದು ಅನ್ನುವಂತಹ ಮನಸ್ಥಿತಿಗಳನ್ನು ಹೊಂದಿರುವಂತಹ ಯೂನಿವರ್ಸಿನ ಕೆಲವು ಜನರಿಗೆ ಏನೇ ಬಂದ್ರೂ ಅದು ಕಷ್ಟನೇ. ಅಥವಾ ಏನೋ ಬರಲಿಲ್ಲ ಅಂದರೆ ಏನೋ ಒಂದು ಕಷ್ಟ ಬರ್ತಾ ಇದೆ ಅಂತನಾದರೂ ಒಂದು ಯೋಚನೆ ಮಾಡ್ತಾ ಇರ್ತಾರೆ. ಅದಲ್ಲ, ಮನುಷ್ಯ ಅಂದಮೇಲೆ ಮನುಷ್ಯರಿಗೆ ಬರದೆ ಕಷ್ಟ ಮರಕ್ಕೆ ಬರುತ್ತಾ ಅನ್ನುವಂತಹ ಒಂದು ಗಾದೆ ಇದೆ. ಸೊ ಮನುಷ್ಯ ಅಂದರೆ ಏನು, ಲರ್ನ್ ಎ ಲೆಸನ್. ಪ್ರತಿ ಹಂತದಲ್ಲಿಯೂ ಕೂಡ ಒಂದೊಂದು ಅಧ್ಯಾಯವನ್ನು ಕಲಿತಾ ಹೋಗಬೇಕು, ಪರಿಪೂರ್ಣರಾಗಬೇಕು. ಯಾವಾಗ ನಾವು ಪರಿಪೂರ್ಣತೆಯನ್ನು ಪಡ್ಕೊತೀವೋ ಆಗಲೇ ನಮಗೆ ಒಂದು ಜೀವನಕ್ಕೊಂದು ಸಾರ್ಥಕತೆ ಅನ್ನುವಂಥದ್ದು ಸಿಗುವಂಥದ್ದು. ಅಂತಹ ಸಂದರ್ಭದಲ್ಲಿ ನಿಮ್ಮ ಸಿಚುವೇಶನ್ಸ್ಗಳಲ್ಲಿ ಬೆಟ್ಟದಾಕಾರದಲ್ಲಿ ಕಾಣುವಂತಹ ಯಾವುದೇ ಸಮಸ್ಯೆ ಇದ್ರೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಈಶ್ವರರು ಆ ಬೆಟ್ಟವನ್ನು ಹೇಗೆ ನೋಡ್ತಾ ಇದ್ದಾರೆ, ಎಂತಹ ಕಷ್ಟ ಬಂದರೂ ನೋಡಿ, ಅದರಲ್ಲಿ ದಾರಿ ಇದೆಯಾ ನೋಡ್ಕೊಳ್ಳಿ. ಸಮಸ್ಯೆಗೊಂದು ದಾರಿ ಖಂಡಿತ ಕೊಟ್ಟಿರ್ತೀನಿ. ಸಮಸ್ಯೆಯನ್ನು ಕೊಟ್ಟಿದ್ದೇನೆ ಅಂದರೆ ಅದಕ್ಕೊಂದು ಪರಿಹಾರದ ದಾರಿಯನ್ನು ಕೊಟ್ಟಿರ್ತೇನೆ. ಆ ದಾರಿಯನ್ನು ಹುಡುಕದೆ ಇರುವಂತಹ ಯೂನಿವರ್ಸಿನ ಕೆಲವು ಜನರು ಒಂದು ಕತ್ತಲೆಯಲ್ಲೇ ಕೂರ್ತಿರ್ತಾರೆ. ಯಾವಾಗ ನಾನು ಕಷ್ಟ ಮತ್ತು ಅದರ ಪರಿಹಾರ ಏಕಕಾಲದಲ್ಲಿಯೇ ಕೊಟ್ಟಿರ್ತೀನಿ. ಒಂದು ಕಷ್ಟವನ್ನು ಕೊಟ್ಟಿದ್ರೆ ಅದಕ್ಕೆ ಪರಿಹಾರದ ಒಂದು ಹಾದಿಯನ್ನು ಹಿಡಿಯೋದಕ್ಕೆ ಏಕಕಾಲದಲ್ಲಿ ಕಷ್ಟ ಮತ್ತು ಅದರ ಪರಿಹಾರ ಎರಡನ್ನೂ ಕೊಟ್ಟಿರ್ತೀನಿ. ಯೂನಿವರ್ಸಿನಲ್ಲಿ ಯಾರು ಧೈರ್ಯದಿಂದ, ಸಮಾಧಾನದಿಂದ ಕಷ್ಟಗಳನ್ನು ಗಮನಿಸಿ ಅದರಿಂದ ಆಚೆ ಬರುವಂತಹ ಪ್ರಯತ್ನವನ್ನು ಮಾಡ್ತಾರೋ ಅವರಿಗೆ ನಾನು ದಾರಿ ತೋರಿಸ್ತೀನಿ. ಯಾರು ಯೂನಿವರ್ಸಿನಲ್ಲಿ ಕೆಲವು ಕಷ್ಟಗಳು ಕೊಟ್ಟಾಗ ಅದನ್ನು ಏನೋ ಒಂದು ಲೆಸನಿಗೋಸ್ಕರ ಕೊಟ್ಟಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳದೆ ಅಳ್ಕೊಂಡು ನೋವು ಪಟ್ಕೊಂಡು ಕೂತಿರ್ತಾರೋ ಅವರಿಗೆ ಖಂಡಿತವಾಗಿಯೂ ಈ ಕಷ್ಟಗಳು ಬೆಟ್ಟದಾಕಾರದಲ್ಲಿಯೇ ಕಾಣುವಂತಹದ್ದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಯಾವಾಗ ನಾವು ಕಷ್ಟಗಳನ್ನು ಹೆದರಿಸುವಂತಹ ಒಂದು ಮನಸ್ಥಿತಿಯನ್ನು ತಗೋತೀವೋ ಆಗ ಒಂದು ಕ್ರಾಂತಿಯೇ ಆಗುತ್ತೆ ನಮ್ಮ ಜೀವನದಲ್ಲಿ. ಏನನ್ನಾದರೂ ಸಾಧಿಸ್ತೀನಿ ಅನ್ನುವಂತಹ ಮನಸ್ಥಿತಿ ಬರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಓಕೆ, ಸ್ಪಿರಿಟ್ಸ್, ನೆಕ್ಸ್ಟ್ ಕಾರ್ಡ್. ವೆರಿ ಗುಡ್. ನೋಡಿ, ಭಸ್ಮಾಸುರ ಅನ್ನುವಂತಹ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರುವಂಥದ್ದು ಭಸ್ಮಾಸುರ ಅನ್ನುವಂತಹ ಕಾರ್ಡ್ ಬಂದಿದೆ. ಅದರಲ್ಲಿ ನಿಮಗೆ ಹೇಳ್ತಾ ಇರೋದಂದರೆ ಮಿಸ್ಯೂಸ್ ಆಫ್ ಪವರನ್ನು ಮಿಸ್ಯೂಸ್ ಮಾಡ್ಕೋಬೇಡಿ. ನಿಮಗೆ ಕೊಟ್ಟಂತಹ ಪವರನ್ನು ಯಾವತ್ತೂ ನೀವು ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾವಾಗ ನೀವು ಸೆಲ್ಫಿಶ್ ಆಗಿ ಬಿಹೇವನ್ನು ಮಾಡಿ ಆರೋಗ್ಯಂಟಾಗಿ ನಡ್ಕೋತಿರೋ ಆಗ ನಿಮ್ಮ ವಿನಾಶ ಅನ್ನೋದು ಶುರು ಆಗತ್ತೆ. ಯಾವುದೋ ಒಂದು ಪವರು ನಿಮಗೆ ಸಿಕ್ಕಿದೆ ಅಂದರೆ ಅದು ನಿಮ್ಮ ಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡ್ಕೋಬೇಡಿ, ಅಥವಾ ಸೆಟ್ಟಿಗೋಸ್ಕರ ಯೂಸ್ ಮಾಡ್ಕೋಬೇಡಿ, ಅಹಂಕಾರಕ್ಕೋಸ್ಕರ ಯೂಸ್ ಮಾಡ್ಕೋಬೇಡಿ. ಅದು ನಿಮ್ಮ ವಿನಾಶವೇ ಆಗತ್ತೆ.
ನಾವು ಯಾವಾಗಲೂ ಕೂಡ ನಮಗೆ ಏನೋ ಒಂದು ಪವರ್ ಸಿಕ್ಕಿದೆ ಅಂದರೆ ಅದನ್ನು ಒಳ್ಳೆಯ ಉದ್ದೇಶಕ್ಕೋಸ್ಕರವಾಗಿ ಯೂಸ್ ಮಾಡಬೇಕು, ಅದರಿಂದ ಏನಾದರೂ ಒಳ್ಳೆಯದನ್ನು ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಇಟ್ಕೊಂಡಾಗ ಮಾತ್ರವೇ ನಾವು ನಮ್ಮ ಆಸೆಗಳನ್ನು ನಾಶ ಮಾಡಬೇಕು. ಸೆಲ್ಫಿಶ್ ಆಗಿ ವರ್ತಿಸೋದನ್ನು ನಾಶ ಮಾಡ್ಕೋಬೇಕು. ನಮ್ಮಲ್ಲಿರುವಂತಹ ಸ್ವಾರ್ಥತೆಯನ್ನು ನಾಶ ಮಾಡಿಕೊಂಡು ನಮ್ಮಲ್ಲಿರುವಂತಹ ಕ್ರೋಧವನ್ನು ಯಾವಾಗ ನಾಶ ಮಾಡ್ಕೋತೀವೋ ಆಗ ಮಾತ್ರ ನಮಗೆ ಕೊಟ್ಟಂತಹ ಯೂನಿವರ್ಸ್ ಅಥವಾ ದೇವರುಗಳು ನಮಗೆ ಏನು ಪವರನ್ನು ಕೊಟ್ಟಿರ್ತಾರೋ ಅದನ್ನು ನಿಷ್ಕಲ್ಮಶವಾಗಿ ಯೂಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಥವಾ ಕಮ್ಯುನಿಟಿಗಾಗಲಿ ಅಥವಾ ಮತ್ತೆ ನಿಮ್ಮ ಸುತ್ತಮುತ್ತಲಿರುವಂತಹ ಜನರಿಗಾಗಲಿ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ನಾವು ಪವರನ್ನು ಕೊಟ್ಟಿರ್ತೀವೋ ಅದನ್ನು ನಿಮ್ಮ ಸ್ವಂತ ಉದ್ದೇಶಕ್ಕೋಸ್ಕರವಾಗಿ ಅಥವಾ ನಿಮ್ಮ ಕ್ರೋಧಕ್ಕೋಸ್ಕರವಾಗಿ ಆ ಪವರನ್ನು ಯೂಸ್ ಮಾಡಬೇಡಿ. ಅದು ಮಿಸ್ಯೂಸ್ ಆಗತ್ತೆ. ಅದು ನಿಮ್ಮನ್ನೇ ನೀವೇ ಸುಟ್ಕೊಳ್ಳುವಂತಹ ಅಥವಾ ನಿಮ್ಮನ್ನೇ ನೀವೇ ನಾಶ ಮಾಡಿಕೊಳ್ಳುವಂತಹ ದಾರಿ ಅದು. ಅದರ ದಾರಿಯನ್ನು ಹಿಡಿಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ನಿಮ್ಮ ಡಿವೈನ್ ವಿಸ್ಡಮ್ ಅನ್ನೋದು ಏನಿದೆಯೋ ಅದರ ಕಡೆಗೆ ಗಮನವನ್ನು ಕೊಡಿ. ಅಂತರಾತ್ಮದ ಮಾತುಗಳನ್ನು ಕೇಳಿಸ್ಕೊಳ್ಳಿ. ಮತ್ತು ಯಾವುದೇ ಕಷ್ಟ ಬಂದ್ರೂ ಕೂಡ ರಿಲ್ಯಾಕ್ಸೇಷನ್ಸಿಂದ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಟುಕೊಂಡು ಆ ಕಷ್ಟವನ್ನು ನೋಡಿ ಅದನ್ನು ಹೇಗೆ ಎದುರಿಸಬೇಕು ಅನ್ನುವಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ. ಮತ್ತು ಇರುವಂತಹ ಪವರ್, ಯಾವುದೇ ಶಕ್ತಿ ಇರ್ಬೋದು ಅಥವಾ ಯಾವುದೇ ಒಂದು ರೀತಿಯ ಪವರ್ ನಿಮ್ಮಲ್ಲಿ ಇದ್ರೂ ಕೂಡ ಅದನ್ನು ನಿಮ್ಮ ಸೆಲ್ಫಿಶ್ಗೋಸ್ಕರ, ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊಳ್ದೆ ಅದನ್ನು ದೇಶ ಸೇವೆಗೋಸ್ಕರ, ಸಮಾಜ ಸೇವೆಗೋಸ್ಕರ ಅಥವಾ ಬೇರೆಯವರ ಒಳ್ಳೆಯದಕ್ಕೋಸ್ಕರ ಯೂಸ್ ಮಾಡಿಕೊಂಡ್ರೆ ಅದರಿಂದ ನಿಮಗೆ ತುಂಬ ಒಳ್ಳೆಯದಾಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಫ್ಯಾನ್ ನಂಬರ್ 2 ಅವರ ರೀಡಿಂಗ್ ಆಗಿರುತ್ತೆ. ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.